ವಹಿಸಲಿದ್ದಾರೆ. ಶ್ರೀಶೈಲ ಮತ್ತು ಕಾಶಿ ಜಗದ್ಗುರುಗಳವರ ಜೊತೆಗೆ ಈ ದಿನದ ದಿವ್ಯ ಸಾನ್ನಿಧ್ಯವನ್ನ ಉಜ್ಜಯಿನಿ, ರಂಭಾಪುರಿ, ಕೇದಾರ ಮುಂತಾದ 5 ಪೀಠದ ಜಗದ್ಗುರುಗಳವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸೋರಿದ್ದಾರೆ. ಪಂಚಪೀಠಾಧೀಶರು 5 ಮತ್ತು 6 ಎರಡೂ ದಿನದ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳುವರಿದ್ದಾರೆ. ಇದರ ಜೊತೆಗೆ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಎಂ ಬಿ ಪಾಟೀಲ್ ರವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಸಾಹೇಬರು ಮುಖ್ಯ ಅತಿಥಿಗಳಾಗಿ ಆಗಮಿಸೋರಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಈ ಭಾಗದ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರು ಮತ್ತು ಈ ಭಾಗವನ್ನು ಸಾಕಷ್ಟು ಅಭಿವೃದ್ಧಿ ಮಾಡಿರುವಂತಹ ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಅವರಿಗೆ ವಿಕಾಸ ವೀರ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಆ ದಿವಸ ನೀಡಲಾಗ್ತಾ ಇದೆ. ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಇತ್ತೀಚೆಗೆ ಪದ್ಮಶ್ರೀ ಅವಾರ್ಡ್ ಸಂದ ಪ್ರಯುಕ್ತ ಅವರಿಗೆ ವಿಶೇಷ ಸನ್ಮಾನವನ್ನು ಕೂಡ ಅದೇ ದಿವಸ ಇರಿಸಿಕೊಳ್ಳಲಾಗಿದೆ. ಜಗದೀಶ್ ಶೆಟ್ಟರು, ಶಶಿಕಲಾ ಜೊಲ್ಲೆ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಸನ್ಮಾನ್ಯ ಗಣೇಶ್ ಹುಕ್ಕೇರಿ ಅವರು, ಈ ಭಾಗದ ಶಾಸಕರು, ಆವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಸಮಾರಂಭವನ್ನು ಯಶಸ್ವಿಗೊಳಿಸೋರಿದ್ದಾರೆ. 5 ದಿನ ಅಷ್ಟೇ ಅಲ್ಲ, 6 ದಿನ ಗಣೇಶ್ ಹುಕ್ಕೇರಿ ಅವರು ಬಹಳಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ನಮಗೆ 6ನೇ ತಾರೀಕು ಬಹಳ ಮುಖ್ಯವಾಗಿರುವಂಥ ಕಾರ್ಯಕ್ರಮ. ಅವತ್ತೇ ಬೆಳಗಿನ ಜಾವ 6 ಗಂಟೆಯಿಂದ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. 6 ಗಂಟೆಗೆ ಕೃಷ್ಣಾ ನದಿಯಿಂದ ಸುಮಾರು 5,000 ಜನ ತಾಯಂದಿರು ಕುಂಭಗಳನ್ನು ತೆಗೆದುಕೊಂಡು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಗ್ರಾಮೋತ್ಸವವನ್ನು ಆಚರಿಸಿ 1,000 ತಾಯಂದಿರು 1,000 ಕೊಡಗಳನ್ನು ಹೊತ್ತು ಒಂದೊಂದು ಗೋಪುರಕ್ಕೆ ಹೋಗ್ತಾರೆ. ಈ ದೇವಸ್ಥಾನದಲ್ಲಿ 5 ಗೋಪುರಗಳ ನಿರ್ಮಾಣ ಆಗಿರೋಣದರಿಂದ 5,000 ಕುಂಭಗಳ ಮೂಲಕ ಎಲ್ಲ ಗೋಪುರಗಳಿಗೆ ಅಭಿಷೇಕವನ್ನು ಮಾಡುವಂಥ ವಿಶಿಷ್ಟವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮ ಬೆಳಗಿನ ಜಾವ 6 ಗಂಟೆಯಿಂದಲೇ ಶುರುವಾಗಿ ಸರಿ ಸುಮಾರು 10-11ರವರೆಗೆ ಆ ಕಾರ್ಯಕ್ರಮ ನಡೀತದೆ. ಕುಂಭಾಭಿಷೇಕದ ನಂತರ ಪಂಚಪೀಠದ 5 ಜನ ಜಗದ್ಗುರುಗಳವರು ಒಂದೊಂದು ಗೋಪುರಗಳ ಮೇಲೆ ದಯಮಾಡಿಸಿ ಆ ಕುಂಭಾಭಿಷೇಕವನ್ನು ಸಂಪನ್ನಗೊಳಿಸಿ ಮಹಾಸಂಪ್ರೋಕ್ಷಣೆಯನ್ನು ನೆರವೇರಿಸೋದ್ರ ಮೂಲಕ ಗೋಪುರಗಳಲ್ಲಿ ದೈವಿ ಕಳೆಯನ್ನು, ಚೈತನ್ಯ ಶಕ್ತಿಯನ್ನು ತುಂಬುವಂತಹ ಕಾರ್ಯವನ್ನು ನೆರವೇರಿಸ್ತಾರೆ. ಈ ಮಹಾಕುಂಭಾಭಿಷೇಕಕ್ಕೆ ಆಗಮಿಸುವಂಥ ಎಲ್ಲ ತಾಯಂದಿರಿಗೆ ಈಗಾಗಲೇ ಸಂಬಂಧಪಟ್ಟಿರುವಂಥ 5